ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ದಳವಾಯಿ. ಹಳ್ಳಿ ರುಚಿನಲ್ಲಿ ಸಾನ್ವಿ ತಿಂಡಿ ಮನೆ ಅನ್ನೋ ಯೂಟ್ಯೂಬ್ ಚಾನಲ್ನಲ್ಲಿ ಏನೋ ವೆಜ್ ಮತ್ತು ನಾನ್ ವೆಜ್ ವೆರೈಟೀಸ್ ಆಫ್ ಅಡುಗೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ಅಶ್ವಿನಿ ಅವ್ರನ್ನ ಗೆಲ್ಲಿಸಿ ಉಳಿಸಿ ಅವರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ. ನಮ್ಮ ಚಾನಲ್ಗೆ ಪ್ರೋತ್ಸಾಹಿಸಿದ್ದಕ್ಕಾಗಿ ಧನ್ಯವಾದಗಳು ಸರ್. ನೀವು ನಮ್ಮ ಯುವಜನತೆಯ ಶಕ್ತಿ ಹಾಗೂ ಧೈರ್ಯ, ಉತ್ಸಾಹ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಿಮ್ಮ ಚಿತ್ರವು ಕೂಡ ಹೆಚ್ಚು ದಿನಗಳು ಒಂದು ಯಶಸ್ಸನ್ನು ಕಾಣಲಿ, ಹಾಗೆ ಮುಂದಿನ ಚಿತ್ರಕ್ಕೂ ಒಳ್ಳೆಯ ಯಶಸ್ಸು ಸಿಗಲಿ ಎಂದು ನಾವು ಆಶಿಸುತ್ತೇವೆ. ಯುವ ದಿನ ಸಮ್ಮೇಳನದಲ್ಲಿ ಇವರು ಮುಖ್ಯ ಅತಿಥಿಯಾಗಿ ನಮ್ಮ ಸಂಸ್ಥೆಗೆ ಬಂದಿದ್ದರು. ಈಗ ಬನ್ನಿ ಬಿರಿಯಾನಿ ಮಾಡೋಣ. ಫಾರಮ್ ಕೋಳಿಯನ್ನು ಒಂದು 1/4 kg ತೊಗೊಂಡಿದ್ದೀನಿ. ಈ ರೀತಿಯಲ್ಲಿ ಫಸ್ಟು ಚೆನ್ನಾಗಿ ಸ್ವಲ್ಪ ಎಣ್ಣೆ, ಖಾರದ ಪುಡಿ ಮತ್ತು ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಈ ರೀತಿ ಬೇಯಿಸ್ಕೊಬೇಕು. ನೋಡಿ, ಈ ರೀತಿ ಬೇಯಿಸ್ಕೊಂಡ್ರೆ ಚಿಕನ್ನು ತುಂಬ ಸ್ಮೂತಾಗಿರುತ್ತೆ. ಬನ್ನಿ ಈಗ ಬಿರಿಯಾನಿಗೆ ಏನೆಲ್ಲ ಬೇಕು ನೋಡೋಣ. 2-3 ಈರುಳ್ಳಿ ಸಣ್ಣಗೆ ಹಚ್ಕೊಳ್ಳಿ, 2 ಟೊಮೆಟೊ, ಸ್ವಲ್ಪ ಕೊತ್ತಂಬರಿ, ಪುದೀನ, ಕಸ್ತೂರಿ ಮೆಂತ್ಯ, ಹಾಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ. ಇವತ್ತು 2 ಲೋಟದಷ್ಟು ಬಿರಿಯಾನಿ ಮಾಡೋಣ. ಎಣ್ಣೆ ಕಾದಿದೆ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಹಾಗೆ ಹಚ್ಚಿದಂಥ ಈರುಳ್ಳಿ ಕೂಡ ಹಾಕ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಕೆಂಪಗೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲಿ. ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನೋಡಿ, ನೀವು ಬೇಕಿದ್ದರೆ ಪಲಾವ್ ಎಲೆ ಮತ್ತು ಸ್ಪೈಸಿ ಐಟಮ್ಸ್ ಇದೆಲ್ಲ ಹಾಕ್ಕೊಳ್ಳೋದಾದರೂ ಹಾಕ್ಕೊಳ್ಳಿ. ನಾನಿವತ್ತು ಸ್ಕಿಪ್ ಮಾಡಿದ್ದೀನಿ. ಹಾಗೆ ಪುದೀನ ಕೂಡ ಎಣ್ಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆ ಸೊಪ್ಪು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಈರುಳ್ಳಿ ಸ್ವಲ್ಪ ಇನ್ನೂ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಟೊಮೊಟೊ ಹಚ್ಕೊಂಡಿರೋಂಥ 2 ಟೊಮೆಟೊ ಕೂಡ ಎಣ್ಣೆನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಈ ರೀತಿ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಟೊಮೆಟೊ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಬೇಕು. ಈ ಬೆಂದ ನಂತರ 2 ನಿಮಿಷ ಈ ರೀತಿಯೆಲ್ಲ ಬೇಯಿಸ್ಕೊಳ್ಳಿ. ಹಾಗೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಕೂಡ ಹಾಕ್ಕೊಳ್ಳಿ. ಹಾಗೆ ಒಂದು 2 ಸ್ಪೂನಷ್ಟು ಗರಂ ಮಸಾಲ ಕೂಡ ಆ್ಯಡ್ ಮಾಡಿದ್ದೀನಿ. ಹಾಗೆ ನೋಡಿ, ನಾವು ಬೇಯಿಸ್ಕೊಂಡಂಥ ಚಿಕನ್ನ ಈಗ ನಾವು ಇದರಲ್ಲಿ ಮಿಕ್ಸ್ ಮಾಡ್ಕೊಬೇಕು. ಈ ರೀತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈ ರೀತಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ಎಣ್ಣೆನಲ್ಲೂ ಚೆನ್ನಾಗಿ ಪೀಸ್ಗಳು ಫ್ರೈ ಆಗುತ್ತೆ. ಹಾಗೆ ಒಂದು ಸ್ಪೂನ್ ಧನಿಯಾ ಪುಡಿ ಆ್ಯಡ್ ಮಾಡ್ತಾ ಇದ್ದೀನಿ. ಧನಿಯಾ ಪುಡಿ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಬಿರಿಯಾನಿ ಪುಡಿ ಕೂಡ ತೊಗೊಳ್ಬೇಕು. ನಾನು ಬಿರಿಯಾನಿ ಮಾಡ್ತಿರೋದ್ರಿಂದ 2 ಸ್ಪೂನಷ್ಟು ಬಿರಿಯಾನಿ ಪುಡಿನ ಹಾಕ್ಕೋತಾ ಇದ್ದೀನಿ. ಖಾರ ನೋಡಿಕೊಂಡು ನೀವು ಬೇಕಾದರೆ ಖಾರದ ಪುಡಿ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಆ ಮಸಾಲೆಗಳನ್ನೆಲ್ಲ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. 2 ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ ನೀವು 4 ಲೋಟ ನೀರನ್ನ ತೊಗೋಬೇಕಾಗುತ್ತೆ. 4 ಲೋಟ ನೀರನ್ನು ಹಾಕ್ಕೊಂಡು ಆ ನೀರು ಕುದಿಯೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ. ನೀರನ್ನು ಆ್ಯಡ್ ಮಾಡಿಕೊಂಡು ಆ ನೀರು ಕುದಿಯೋ ಅಷ್ಟರಲ್ಲಿ ನಾವು ಸ್ವಲ್ಪ ಅಕ್ಕಿ ಕೂಡ ವಾಶ್ ಮಾಡ್ಕೊಳ್ಳೋಣ. ಈ ರೀತಿ ನೋಡಿ, ಎಷ್ಟು ಫ್ಲೇವರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಉಪ್ಪು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ನೀವು 1 ಲೋಟದ ಏನಾದರೂ ಬಿರಿಯಾನಿ ಮಾಡ್ಕೊಳ್ಳೋದಾದರೆ ನೋಡಿಕೊಂಡು ನಿಮ್ಮ ಅಳತೆಗೆ ತಕ್ಕಷ್ಟು ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಕೊನೆಯಲ್ಲಿ ಈ ರೀತಿ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಮೇಲೆ ಇದು ಸ್ವಲ್ಪ ಹೊತ್ತು ಕುದಿಬೇಕು. ಕುದ್ದಾದ್ಮೇಲೆ ನೋಡೋಣ. ಸಾನ್ವಿ ನೋಡಿ ಟೇಸ್ಟ್ ನೋಡ್ತಾ ಇದ್ದಾಳೆ. ಬನ್ನಿ ಅಕ್ಕಿ ವಾಶ್ ಮಾಡ್ಕೊಳ್ಳೋಣ. ಈ ರೀತಿ ಅಕ್ಕಿ ಕೂಡ ವಾಶ್ ಮಾಡಾದ್ಮೇಲೆ ನೀರು ಕುದೀತಾ ಇದೆ. ನೀರು ನೋಡಿಕೊಂಡು ಅಕ್ಕಿ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಅಕ್ಕಿ ಹಾಕಿದ್ದೀವಿ. ಹಾಗೆ ಫೈನಲಿ ಒಂದು ದೃಷ್ಟಿ ತೆಗೆದುಬಿಡೋಣ. ಈ ಚಿಕನ್ ನಾನ್ ವೆಜ್ಜಿಗೆಲ್ಲ ದೃಷ್ಟಿ ತೆಗೆದ್ರೇ ಒಂಥರ ಟೇಸ್ಟ್ ಅನ್ನೋ ರೀತಿಯೆಲ್ಲ ಆಗಿಬಿಟ್ಟಿದೆ. ಏನೋ ಒಂಥರ ಚೆನ್ನಾಗಿರುತ್ತೆ ಅದು. ಈ ರೀತಿ ದೃಷ್ಟಿ ತೆಕ್ಕೊಳ್ಳಿ. ನಿಮಗೆ ಅಭ್ಯಾಸ ಇದ್ದರೆ ತೆಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ.
ಈ ರೀತಿ ಚೆನ್ನಾಗಿ ಕುದಿಬೇಕಾದ್ರೆ ಕುಕ್ಕರನ್ನು ಮುಚ್ಚಿಬಿಟ್ಟು 2 ವಿಷಿಲ್ ಕೂಗಿಸ್ಕೊಳ್ಳಿ. ನಾವು ಆಲ್ರೆಡಿ ಚಿಕನ್ನ ಬೇಯಿಸ್ಕೊಂಡಿರೋದ್ರಿಂದ ಫಾರಮ್ ಕೋಳಿ ಆಗಿರೋದ್ರಿಂದ ಬೆಂದಿರುತ್ತೆ. 1-2 ವಿಷಿಲಲ್ಲಿ ಬಿರಿಯಾನಿ ರೆಡಿ ಆಗುತ್ತೆ. ಕೂಗ್ತಾ ಇದೆ ಕುಕ್ಕರು. ಬನ್ನಿ ಈಗ ಸ್ವಲ್ಪ ಹೊತ್ತು 1-2 ನಿಮಿಷ ಅದು ತಣ್ಣಗಾಗಲಿ. ಆನಂತರ ಬಿರಿಯಾನಿ ಯಾವ ರೀತಿ ಆಗಿದೆ ಅಂತ ನೋಡೋಣ. ಓಕೆ, ಗಾಳಿ ಹೋಗಿದೆ. ಬನ್ನಿ ಈಗ ಬಿರಿಯಾನಿ ಹೇಗಾಗಿದೆ ಅಂತ ನೋಡೋಣ. ತುಂಬ ಬಿಸಿ ಬಿಸಿಯಾಗಿದೆ ನೋಡಿ. ಮಕ್ಕಳೆಲ್ಲ ವೆಯ್ಟ್ ಮಾಡ್ತಾಯಿದ್ರು. ನನ್ನ ಪ್ರೋಗ್ರಾಮ್ ಮುಗಿಸ್ಕೊಂಬಂದ್ಮೇಲೆ ಬಂದ ತಕ್ಷಣ ಬೇಗ ಬಿರಿಯಾನಿ ಮಾಡಿದೆ. ಅತ್ತೆ ಆಲ್ರೆಡಿ ಆಗಲೇ ಚಿಕನ್ ಎಲ್ಲ ಬೇಯಿಸಿಟ್ಕೊಂಡಿದ್ರು. ಬಂದು ಬೇಗ ಪ್ರಿಪೇರ್ ಮಾಡ್ಕೊಂಡು ಮಕ್ಕಳಿಗೆ ಬೇಗ ಮಾಡಿಕೊಟ್ಟೆ ನೋಡಿ. ತುಂಬ ಚೆನ್ನಾಗಾಗಿದೆ. ನಮ್ಮ ಬಾವನ ಮಕ್ಕಳು ಕೂಡ ಬಂದಿದ್ದರು, ಮೇಘ ಮತ್ತು ಪೂಜಾ. ಅವರಿಗೋಸ್ಕರನೇ ಬಿರಿಯಾನಿ ಮಾಡಿದ್ದಿವತ್ತು. ಇನ್ನೊಂದು 2 ನಿಮಿಷ ಈಗ ಇಡ್ತಾ ಇದ್ದೀನಿ ಕೊಟ್ಟೆ. ನೋಡಿ, ಈ ರೀತಿಯಲ್ಲಿ ಬಿರಿಯಾನಿ ರೆಡಿ ಆಯಿತು. ತುಂಬ ಚೆನ್ನಾಗಿತ್ತು. ಬನ್ನಿ ನೋಡೋಣ, ಮಕ್ಕಳನ್ನ ಕೇಳೋಣ ಯಾವ ರೀತಿ ಆಗಿತ್ತು ಅಂತ. ಹೇಗಿದೆ ಬಿರಿಯಾನಿ? ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ, ನೀವು ಕೂಡ ಫಾರಮ್ ಕೋಳಿನಲ್ಲಿ ಬಿರಿಯಾನಿ ಟ್ರೈ ಮಾಡಿ ಯಾವ ರೀತಿ ಇರುತ್ತೆ ಅಂತ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿ. ಇಷ್ಟ ಆದರೆ ಲೈಕ್ ಮಾಡಿ. ಆದಷ್ಟು ಬಾಯ್ಲರ್ನ ಕಡಿಮೆ ಬಳಸೋಣ. ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಫಾರಮ್ ಕೋಳಿ ಅಥವಾ ನಾಟಿ ಕೋಳಿ ಬಳಸಿದ್ರೆ ಇನ್ನೂ ಉತ್ತಮ ಅಂತಲೇ ಹೇಳ್ಬೋದು. ನಿಮಗಿಷ್ಟ ಆದರೆ ಶೇರ್ ಮಾಡಿ.